ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ಕಳೆದ ವಾರ 33ನೇ ಅಧ್ಯಾಯ ಹಾಕಿದ್ದೆ. ಈಗ 34ನೇ ಅಧ್ಯಾಯ, ರುದ್ರಾನುಷ್ಠಾನದ ಮಹತ್ವ. ರಾಜನು ತನ್ನ ಮಗ ಹಾಗೂ ಮಂತ್ರಿಯ ಮಗನ ಪೂರ್ವಜನ್ಮ ವೃತ್ತಾಂತವನ್ನು ಪರಾಶರರಿಂದ ತಿಳಿದುಕೊಂಡ ನಂತರ ಪರಾಶರರ ಕುರಿತು, ಸ್ವಾಮಿ, ನೀವು ಎಲ್ಲವನ್ನೂ ಬಲ್ಲವರು, ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದಿರುವ ಮಹಾಮಹಿಮರಾದ ನೀವು ನನ್ನ ಮಗನ ಭವಿಷ್ಯವನ್ನು ತಿಳಿಸಿರಿ ಎಂದು ಕೇಳಿದನು. ಆಗ ಅವರು, ಹೇ ರಾಜನೇ, ನಿನ್ನ ಮಗನ ಆಯುಷ್ಯವು ಇನ್ನು 7 ದಿನಗಳು ಮಾತ್ರ. 8ನೆಯ ದಿನವೇ ಅವನು ಮೃತ್ಯುವಿನ ದವಡೆಗೆ ಸಿಲುಕುವನು ಎಂದು ಹೇಳಿದರು. ಮಗನ ಆಯುಷ್ಯದ ಅವಧಿ ಇನ್ನು ಕೆಲವು 7 ದಿನಗಳು ಮಾತ್ರವೇ ಎಂದು ತಿಳಿದ ರಾಜನು ತೀವ್ರವಾಗಿ ದುಃಖಿಸಿದನು. ರಾಜನ ದುಃಖವನ್ನು ಕಂಡ ಪರಾಶರರು, ರಾಜನೇ, ದುಃಖಿಸಿ ಪ್ರಯೋಜನವೇನು? ನೀನು ಶಿವನ ನಾಮಸ್ಮರಣೆಯನ್ನಾದರೂ ಮಾಡು. ಭಗವಂತ ಶಂಕರನ ಕೃಪೆಯಿಂದ ನಿನ್ನ ಮಗನ ಅಪಮೃತ್ಯುವು ದೂರವಾಗುವ ಸಾಧ್ಯತೆಗಳಿವೆ ಎಂದು ನುಡಿದರು. ರಾಜನಿಗೆ ಆಶ್ಚರ್ಯವಾಯಿತು. ಸ್ವಾಮಿ, ಶಿವನ ನಾಮಸ್ಮರಣೆಯಿಂದ ಅಪಮೃತ್ಯು ನಿವಾರಣೆಯಾಗುವುದೇ? ಅದು ಹೇಗೆ? ದಯಮಾಡಿ ವಿವರವಾಗಿ ನನಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದನು. ಆಗ ಪರಾಶರರು ರುದ್ರಾಧ್ಯಾಯನ ಮಹಿಮೆಯನ್ನು ರಾಜನಿಗೆ ವಿವರಿಸಿ ಹೇಳಿದರು. ಭಗವಾನ್ ವಿಷ್ಣುವು ಜಗತ್ತಿನ ಸೃಷ್ಟಿಗೆಂದು ಮೊದಲಾಗಿ ಬ್ರಹ್ಮದೇವನು ವಿಷ್ಣುವನ ನಾಭಿ ಕಮಲದಿಂದ ಹೊರಬಂದವನು. ಜಗತ್ತನ್ನು ಸೃಷ್ಟಿಸಿ ಚತುರ್ವೇದ ಉಪನಿಷತ್ತುಗಳನ್ನು ಉಚ್ಚಾರ ಮಾಡಿದನು. ಉಪನಿಷತ್ತುಗಳಲ್ಲಿ ಯಜುರ್ವೇದದಲ್ಲಿ ಬರುವ ರುದ್ರಾಧ್ಯಾಯನ ಮಾತ್ರ ಬ್ರಹ್ಮನು ತನ್ನಲ್ಲಿಟ್ಟುಕೊಂಡು ನಂತರ ಅದನ್ನು ದೇವರ್ಷಿ ಮರೀಚ, ಅತ್ರಿ ಮುಂತಾದವುಗಳಿಗೆ ಬೋಧಿಸಿದನು. ಪರಿಣಾಮವಾಗಿ ಆ ದೇವರ್ಷಿಗಳಲ್ಲಿ ಶಿಷ್ಯ ಪರಂಪರೆಯ ಮೂಲಕ ಅದು ಭೂಮಿಯಲ್ಲಿ ಹರಡಿತು. ಭೂಲೋಕದಲ್ಲಿ ಜನರು ರುದ್ರಾಧ್ಯಾಯದ ಮಹಿಮೆಯಿಂದ ಮಹಾಪಾತಕಗಳಿಂದಲೂ ವಿಮುಕ್ತಿ ಪಡೆದು ಧನ್ಯರಾದರು. ಹೀಗಾಗಿ ರುದ್ರಾಧ್ಯಾಯ ಸಂಪನ್ನರಾದ ಜನರು ಶಿವಲೋಕ ಹೊಂದಿದವರಾಗಿ ಯಮಲೋಕವು ಖಾಲಿಯಾಯಿತು. ಆತಂಕ ಹೊಂದಿದ ಯಮದೇವನು ದೂತರನ್ನು ಕರೆದು, ದೂತರೇ, ನೀವು ಉಪಪಾತಕಗಳೊಡನೆ ಭೂಲೋಕಕ್ಕೆ ಹೋಗಿರಿ. ಅಲ್ಲಿನ ಜನರಲ್ಲಿ ಈ ಪಾಪ ಮಾರ್ಗವನ್ನು ಬಿತ್ತಿರಿ. ಆಗ ಪಾಪ ಕಾರ್ಯ ಮಾಡಿದ ಜನರ ನರಕಕ್ಕೆ ಬರುವಂತೆ ಆಗುವುದು. ಹೀಗಾಗಿದಲ್ಲಿ ಮಾತ್ರ ನರಕವು ತುಂಬಿ ನಮ್ಮ ಲೋಕದ ಮಹತ್ವ ಉಳಿಯುವುದು ಎಂದು ಹೇಳಿ ದೂತ ಸಮೂಹವನ್ನು ಆಶೀರ್ವದಿಸಿ ಕಳುಹಿಸಿಕೊಟ್ಟರು. ದೂತ ಪುರುಷರು ಉಪಪಾತಕಗಳೊಡನೆ ಭೂಲೋಕಕ್ಕೆ ಬಂದರು. ಭೂಲೋಕದಲ್ಲಿ ಎಲ್ಲೆಡೆ ರುದ್ರಹೋಮ, ರುದ್ರಾಭಿಷೇಕಗಳು, ಹೀಗೆ ರುದ್ರಾನುಷ್ಠಾನವೇ ತುಂಬಿ ಹೋಗಿದ್ದವು. ಇದರಿಂದಾಗಿ ಭಯಗೊಂಡ ಪಾತಕ ಪುರುಷರು ಯಮಲೋಕಕ್ಕೆ ಓಡಿದರು. ಯಮನನ್ನು ಕುರಿತು, ದೇವ, ಭೂಲೋಕದ ಕಡೆ ತಂಟೆ ನಮಗೆ ಬೇಡ. ಏಕೆಂದರೆ ಭೂಲೋಕದಲ್ಲಿ ನಡೆಯುತ್ತಿರುವ ರುದ್ರಾಧ್ಯಯನ ಅನುಷ್ಠಾನಗಳು ನಮ್ಮನ್ನು ಹತ್ತಿರವೂ ಸೇರಿಸುತ್ತಿಲ್ಲ. ಅವು ನಮ್ಮನ್ನು ಸುಡುತ್ತವೆ. ಅವೇ ನಮಗೆ ವಿಷವಾಗಿ ಪರಿಣಮಿಸಿದೆ ಎಂದು ಹೇಳಿದಾಗ ಯಮನು ಚಿಂತೆಗೊಳಗಾದನು. ಯಮನು ಬ್ರಹ್ಮದೇವನನ್ನು ಕುರಿತು, ಹೇ ಬ್ರಹ್ಮದೇವ, ಭೂಲೋಕದಲ್ಲಿ ನಡೆಯುತ್ತಿರುವ ರುದ್ರಾಧ್ಯಾಯನ ಅನುಷ್ಠಾನದಿಂದಾಗಿ ಜನರು ಪುಣ್ಯ ಸಂಪಾದನೆ ಮಾಡಿದ್ದರ ಫಲವಾಗಿ ಪಾಪಿಷ್ಠರು ಇಲ್ಲದಂತಾಗಿ ನರಕವು ಖಾಲಿಯಾಗಿದೆ. ಹೀಗಾದರೆ ನಮ್ಮ ಲೋಕದ ಗತಿಯೇನು ಎಂದು ಕೇಳಿದನು. ಬ್ರಹ್ಮದೇವನು ಯಮನನ್ನು ಕುರಿತು, ಹೇ ಯಮರಾಜನೇ, ಭೂಲೋಕದಲ್ಲಿ ರುದ್ರಾನುಷ್ಠಾನವನ್ನು ಮಾಡುವ ಅನೇಕ ಜನರೇನೋ ಇದ್ದಾರೆ. ಆದರೆ ಇವರಲ್ಲಿ ಎಷ್ಟು ಜನರು ಸತ್ಯವಂತರು ಎಂಬುದು ಮಾತ್ರ ನಾವು ತಿಳಿಯಬೇಕು. ಧಾಂಬಿಕತೆ ಹಾಗೂ ಅಹಂಕಾರಕ್ಕಿಂತ ರುದ್ರಾನುಷ್ಠಾನವೇ ಶ್ರೇಷ್ಠವಾದುದಾಗಿದೆ. ಆದ್ದರಿಂದ ಅಪವಿತ್ರರೂ ಢಾಂಬಿಕರೂ ಅಹಂಕಾರಿಗಳೂ ಆದ ಜನರನ್ನು ನೀನು ದಂಡಿಸಬಹುದು ಎಂದು ಹೇಳಿದನು. ಅಲ್ಲದೆ ಸತ್ಕರ್ಮಾನುಷ್ಠಾನ ಮಾಡಿದವರನ್ನು, ಪರಮ ಶಿವಭಕ್ತರನ್ನು ಬಿಟ್ಟು ಬೇರೆಯವರನ್ನು ನಿನ್ನ ಲೋಕಕ್ಕೆ ಕಳಿಸಿಕೊಳ್ಳುವುದು ಸರಿ ಎಂದು ಬ್ರಹ್ಮದೇವನು ಯಮರಾಜನಿಗೆ ಹೇಳಿದನು. ಬ್ರಹ್ಮದೇವನ ಮಾತಿನಿಂದ ಸಂತುಷ್ಟನಾದ ಯಮರಾಜನು ತನ್ನ ಲೋಕಕ್ಕೆ ಹಿಂತಿರುಗಿದನು. ಪರಾಶರರು ಭದ್ರಸೇನ ರಾಜನಿಗೆ ರುದ್ರಾಧ್ಯಾಯನ ರುದ್ರ ಜಪದ ಬಗ್ಗೆ ಹೇಳಿ, ರಾಜನೇ, ನಿನ್ನ ಮಗನು ಅಪಮೃತ್ಯುವಿನಿಂದ ಪಾರಾಗಬೇಕೆಂದು ನೀನು ಇಚ್ಛಿಸಿದ್ದಲ್ಲಿ ಭಗವಾನ್ ಶಂಕರನಿಗೆ 10,000 ರುದ್ರಾಭಿಷೇಕವನ್ನು ಮಾಡಿಸು ಎಂದು ಸಲಹೆ ನೀಡಿದರು. ಪರಾಶರರ ಸಲಹೆಯಂತೆ ಭದ್ರಸೇನ ರಾಜನು ಸಪ್ತಾಹ ಪರ್ಯಂತ ರುದ್ರಾಭಿಷೇಕವನ್ನು ಮಾಡಿಸಿದನು. ಸಪ್ತಾಹ ಪರ್ಯಂತ ರುದ್ರಾಭಿಷೇಕವು ನಿರ್ವಿಘ್ನವಾಗಿ ನಡೆದಿರಲು 8ನೆಯ ದಿನವೇ ಭದ್ರಸೇನ ರಾಜನ ಪುತ್ರನು ಮೃತನಾದನು. ಆ ಕೂಡಲೇ ಪರಾಶರರು ಮೃತನಾದ ರಾಜಪುತ್ರನ ಮೇಲೆ ತೀರ್ಥವನ್ನು ಪ್ರೋಕ್ಷಿಸಿದರು. ಆಗ ಅದ್ಭುತವೊಂದು ನಡೆಯಿತು. ರಾಜಪುತ್ರನ ಪ್ರಾಣವು ಸೆಳೆದೊಯ್ಯಲು ಬಂದಿದ್ದ ಯಮದೂತರು ಮುಂದೆ ಶಿವ ಮತ್ತು ಅವರ ದೂತರು ಬಂದು ರಾಜಪುತ್ರನ ಜೀವರಕ್ಷಣೆಗಾಗಿ ನಿಂತರು. ಇದರಿಂದ ಹೆದರಿದ ಯಮದೂತರು ಅಲ್ಲಿಂದ ಪರಾರಿಯಾದರು. ಇದನ್ನು ಕಂಡ ಭದ್ರಸೇನನಿಗೆ ಅತ್ಯಂತ ಸಂತೋಷವಾಯಿತು. ರಾಜನು ಪರಾಶರರ ನೇತೃತ್ವದಲ್ಲಿ ಬ್ರಾಹ್ಮಣ ಪೂಜೆಯನ್ನು ಮಾಡಿ ಸಂತರ್ಪಣೆಯನ್ನು ಮಾಡಿಸಿದನು. ಇದೇ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ರಾಜನ ಆಸ್ಥಾನಕ್ಕೆ ಆಗಮಿಸಿದರು.
ರಾಜನು ನಾರದರನ್ನು ಆದರದಿಂದ ಆಹ್ವಾನಿಸಿ ಸತ್ಕರಿಸಿದನು. ನಂತರ ನಾರದರನ್ನು ಕುರಿತು, ಪೂಜ್ಯರೇ, ಏನಾದರೂ ವಿಶೇಷ ವಾರ್ತೆ ಏನಾದರೂ ಇದೆಯೇ ಎಂದು ಕೇಳಿದಾಗ ನಾರದರು, ರಾಜನ್, ನಾನು ಶಿವಶಂಕರನ ದರ್ಶನಾರ್ಥವಾಗಿ ಕೈಲಾಸಗಿರಿಗೆ ಹೋಗಿದ್ದೆನು. ದಾರಿಯಲ್ಲಿ ನಿನ್ನ ಮಗನ ವಿಷಯವಾಗಿ ಯಮದೂತರಿಗೂ ಶಿವದೂತರಿಗೂ ನಡುವೆ ಯುದ್ಧವೇ ಆಯಿತು. ಆದರೆ ಯಮದೂತರು ಸೋತು ಓಡಿದರು. ಸೋತ ಯಮದೂತರು ಯಮನಲ್ಲಿ ಹೋಗಿ ನಡೆದ ವಿಷಯವನ್ನೆಲ್ಲ ಆಹ್ವಾನಿಸಿದರು. ಕೋಪಗೊಂಡ ಯಮನು ಗಣಗಳಿಗೆ ಅಧಿಪತಿಯಾದ ವೀರಭದ್ರನಲ್ಲಿಗೆ ಹೋಗಿ ತನ್ನ ದೂತರಿಗಾದ ಅವಸ್ಥೆಯನ್ನು ತಿಳಿಸಿದನು. ಯಮನ ದೂರನ್ನು ಕೇಳಿದ ವೀರಭದ್ರನು ಯಮನೊಂದಿಗೆ ಯಮಲೋಕಕ್ಕೆ ಬಂದನು. ವೀರಭದ್ರನು, ಯಮರಾಜ, ಆ ರಾಜಪುತ್ರನ ಆಯುಷ್ಯವು ಇನ್ನೂ ಮುಗಿದಿಲ್ಲ. ಹಾಗಿರುವಾಗ ನಿನ್ನ ದೂತರು ಅವನನ್ನು ಸೆಳೆದು ತರುವುದು ನ್ಯಾಯಸಮ್ಮತವೇ ಎಂದು ಕೇಳಿದನು. ಆಗ ಯಮರಾಜನು ಚಿತ್ರಗುಪ್ತನನ್ನು ಕರೆದು ರಾಜಪುತ್ರನ ಆಯುಷ್ಯನ್ನು ಹೇಳೆಂದು ಕೇಳಿದನು. ಆಗ ಚಿತ್ರಗುಪ್ತನು, ಆ ರಾಜಪುತ್ರನ ಆಯುಷು 12 ವರ್ಷಗಳು ಮಾತ್ರ ಇತ್ತು, ಆದರೆ 10,001 ವರ್ಷ ಆಯುಷು ಇದೆ ಎಂದು ಲೆಕ್ಕವನ್ನು ನೀಡಿದಾಗ ಯಮರಾಜನು ನಿರುತ್ತರನಾದನು. ಹೀಗೆ ನಾರದರು ಭದ್ರಸೇನ ಮಹಾರಾಜನಿಗೆ ಆತನ ಪುತ್ರನ ಬಗ್ಗೆ ವಿವರವಾಗಿ ಹೇಳಿದ ನಂತರ ಅಲ್ಲಿಂದ ಹೊರಟು ಹೋದರು. ಈ ಪ್ರಸಂಗ ಸಮಾಪ್ತಿಯಾದ ನಂತರ ಪರಾಶರರು ಸಹ ತಮ್ಮ ವಾಸಸ್ಥಾನಕ್ಕೆ ತೆರಳಿದರು. ಹೀಗೆ ರುದ್ರಾಧ್ಯಾಯದ ಮಹತ್ವವನ್ನು ಶ್ರೀ ಗುರುಗಳು ದತ್ತ ದಂಪತಿಗಳಿಗೆ ವಿವರಿಸಿ ಹೇಳಿದರು ಎಂಬುದಲ್ಲಿಗೆ ರುದ್ರಾನುಷ್ಠಾನದ ಮಹತ್ವ ಎಂಬ ಶ್ರೀ ಗುರುಚರಿತೆಯ 34ನೇ ಅಧ್ಯಾಯ ಸಂಪೂರ್ಣವಾಯಿತು. ಮುಂದಿನ ವಾರ 35ನೇ ಅಧ್ಯಾಯ. ಸರ್ವೇ ಜನ ಸುಖಿನೋ ಭವಂತು.